ವಾಮನ. ಇದು ಧನ್ವೀರ್ ರೇಷ್ಮಾ ಅವರು ಆಕ್ಟ್ ಮಾಡಿ ಶಂಕರ್ ರಮನ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬರೋದಾದ್ರೆ ಕಥೆಯ ಮುಖ್ಯ ಪಾತ್ರಧಾರಿ ಗುಣ. ಇವರೊಬ್ಬ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋ ಡಾನ್ ಹತ್ರ ಸೇರ್ಕೋತಾರೆ. ನಂತರ ಇಲ್ಲಿ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ, ಪಾಪಣ್ಣ. ಇವ್ರಿಗೂ ಆ ಡಾನ್ಗೂ ಇರೋ ಲಿಂಕ್ ಏನು, ಮತ್ತೆ ಗುಣ ಯಾಕೆ ಆ ಡಾನ್ ಹತ್ರ ಸೇರ್ಕೊಂಡ್ರು, ಈ ಎಲ್ಲ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನೇ ನೋಡ್ಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸೆಕೆಂಡ್ ಹಾಫ್. ಆಲ್ಮೋಸ್ಟ್ ಕತೆ ಇರೋದೇ ಆ ಭಾಗಗಳಲ್ಲಿ. ತುಂಬಾ ವಿಷಯನ ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲಿ ಅಥವಾ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿದ್ದಾರೆ. ಮತ್ತೆ ತಾರಾ ಅವರು ಎಷ್ಟೊತ್ತು ಸ್ಕ್ರೀನ್ ಮೇಲೆ ಇರ್ತಾರೋ ಆಗ ಕತೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ಕತೆ ಎಂಗೇಜಿಂಗ್ ಆಗಿ ಇರುತ್ತೆ. ಇವರು ಮಾಡ್ಕೊಂಡಿರೋ ಕಥೆಯಲ್ಲಿ ಬ್ಯಾಕ್ ಸ್ಟೋರಿಗಳು ಚೆನ್ನಾಗಿ ವರ್ಕ್ ಆಗಿದ್ದಾವೆ. ಬಟ್ ಸ್ಕ್ರೀನ್ ಪ್ಲೇ ಅಲ್ಲಿ ಎಡವಟ್ ಆಯ್ತನೋ ಅಂತ ಅನಿಸ್ತು. ಸಿನಿಮಾದಲ್ಲಿ ರವಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ನ ಇನ್ನ ಸ್ವಲ್ಪ ಕತೆಗೆ ತಕ್ಕಂತೆ ಬಳಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಹೀರೋ ಕ್ಯಾರೆಕ್ಟರ್ ಹೆಂಗೆ ಏನು ಅಂತ ತೋರ್ಸಕ್ಕೆ ಫಸ್ಟ್ ಹಾಫ್ ಅಲ್ಲಿ ಕೆಲವೊಂದು ಸೀನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ ತಂಗಿನ ಯಾರೋ ರೇಗಿಸ್ದಾಗ ಈ ತರ ಕೆಲವೊಂದು ಸೀನ್ಸ್ ಇದಾವೆ. ಅದನ್ನ ಇನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ಹೀರೋಗೆ ಒಂದು ಲವ್ ಸ್ಟೋರಿ ಇದೆ, ಅದನ್ನ ಬಿಲ್ಡ್ ಮಾಡಿರೋ ರೀತಿ ಇನ್ನ ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು ಅಂತ ಅನಿಸ್ತು. ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಡೆಯೋ ಕೆಲವೊಂದು ಸೀನ್ಸ್ಗೆ ಆಡಿಯನ್ಸ್ ಕನೆಕ್ಟ್ ಆಗೋದಿಲ್ಲ. ಪ್ರಾಪರ್ ಆಗಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಆಗ್ತಿತ್ತೇನೋ. ಸಿಂಪಲ್ ಆಗಿ ಹೇಳೋದಾದ್ರೆ ಅಮ್ಮನ ಎಮೋಷನ್ಗೆ ಕನೆಕ್ಟ್ ಆದಷ್ಟು ಹೀರೋಯಿನ್ ವಿಚಾರದಲ್ಲಿ ಆಗಲ್ಲ. ಇಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಸಣ್ಣ ಸಣ್ಣ ಪಾಸ್ಟ್ ಸೀನ್ಸ್ ಇಂದ ಪಾತ್ರಕ್ಕೆ ಡೆಪ್ತ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅದು ಇಷ್ಟ ಆಯ್ತು. ಮತ್ತೆ ಹೀರೋಗೆ ಬರೋ ಚಾಲೆಂಜಸ್ ಅದನ್ನ ಫೇಸ್ ಮಾಡೋ ರೀತಿ ತುಂಬಾ ಸಿಂಪಲ್ ಆಗೋಯ್ತು ನಾವು. ಯಾಕಂದ್ರೆ ಒಬ್ಬ ಡಾನ್ ನ ಸಾಯಿಸೋದು ಅಷ್ಟು ಈಸಿನಾ ಅಂತ ಒಂದು ಕ್ವಶನ್ ಬಂದಿದ್ದಂತೂ ನಿಜ. ಹೀರೋಗೆ ಸ್ವಲ್ಪ ಚಾಲೆಂಜಸ್ ಕ್ರಿಯೇಟ್ ಮಾಡಿದ್ರೆ ಸೀನ್ಸ್ಗಳು ಇಂಟ್ರೆಸ್ಟಿಂಗ್ ಆಗ್ತಿತ್ತೇನೋ. ಕಾಮಿಡಿ ಕ್ರಿಯೇಟ್ ಮಾಡೋದಕ್ಕೆ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಲ್ಲ. ಇಲ್ಲಿರೋ ಮ್ಯೂಸಿಕ್ ಅಂಡ್ BGM ಡೀಸೆಂಟ್ ಆಗಿದೆ. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು ಅಂತ ಅನಿಸ್ತು. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ತಾರಾ ಅವರು ಹಾಗೂ ಸಂಪತ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಉಳಿದ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಆವರೇಜ್ ಸಿನಿಮಾ. ಫಸ್ಟ್ ಹಾಫ್ ಅಲ್ಲಿ ಕ್ರಿಯೇಟ್ ಮಾಡಿರೋ ಸೀನ್ಸ್ಗಳು ಮತ್ತೆ ಇವರು ಆ ಸೀನ್ಸ್ಗಳ ಮೂಲಕ ತಿಳಿಸಿದ ವಿಷಯನ ಇನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರೆ ಸಿನಿಮಾ ಇನ್ನ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು. ಇದಿಷ್ಟು ನನ್ನ ರಿವ್ಯೂ. ಇನ್ನು ನೀವು ಸಿನಿಮಾ ನೋಡಿದ್ರೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಬೇರೆ ಕಂಟೆಂಟ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.